ವೆಲ್ಕಮ್ ಬ್ಯಾಕ್. ನಿಮಗೆ ಗೊತ್ತಿರಲಿ, ದರ್ಶನ್ ಅಂದುಕೊಂಡಂತೆ ಎಲ್ಲವೂ ಆಗಿದ್ದಿದ್ದರೆ ಬಹುಶಃ RR ನಗರದ ಮನೆಯ ಮುಂದೆ ಈಗ ಕಾಫಿ ಕುಡಿತಾ ಇದ್ರು. ಆದರೆ ಅಂದುಕೊಂಡಂತೆ ಆಗಲಿಲ್ಲ. ದರ್ಶನ್ ಜಾಮೀನು ಕ್ಯಾನ್ಸಲ್ ಮಾಡಿಸಿದ ಲಾಯರ್ ಯಾರು ಗೊತ್ತಾ? ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಕತ್ತಲ ಕಾರಾಗೃಹದ ಸೆಲ್ಲೊಳಗೆ ಮಂಕಾಗಿ ಕೂತಿರೋದಕ್ಕೆ ಕಾರಣ ಯಾರು ಗೊತ್ತಾ? ದರ್ಶನ್ ಕಥೆ ಅಥವಾ ದರ್ಶನ್ ಕಂಬಿ ಹಿಂದೆ ಹೋಗೋದಕ್ಕೆ ಕಾರಣ, ದರ್ಶನ್ ಜಾಮೀನು ರದ್ದಾಗಲು ಅವರು ಮಾಡಿದ ವಾದವೇ ಕಾರಣ. ರಾಜ್ಯ ಪೊಲೀಸರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಾದ. ಆ ಹಿರಿಯ ಲಾಯರ್ ಬೇರೆ ಯಾರು ಅಲ್ಲ, ಸಿದ್ಧಾರ್ಥ್ ಲೂಥ್ರಾ. ಸಿದ್ಧಾರ್ಥ್ ಲೂಥ್ರಾ ಸಾಮಾನ್ಯದವರಲ್ಲ. ಸಿದ್ಧಾರ್ಥ್ ಲೂಥ್ರಾ ವಾದ ಆಲಿಸಿದ್ದ ಸುಪ್ರೀಂ ಕೋರ್ಟ್ ತೀರ್ಪು ಯಾವ ಕಾನೂನಾತ್ಮಕ ಸಾಲುಗಳು ನ್ಯಾಯಾಧೀಶರ ಕಿವಿಗೆ ಮತ್ತು ಹೃದಯಕ್ಕೆ ಅತ್ಯಂತ ಎಫೆಕ್ಟಿವ್ ಆಗಿ ಸ್ಪರ್ಶ ಮಾಡುತ್ತೋ ಅದನ್ನು ಮಾತ್ರ ಮಾತನಾಡ್ತಾರೆ. ಬರೀ ಸಿದ್ಧಾರ್ಥ್ ಲೂಥ್ರಾ ಮಾತ್ರವಲ್ಲ, ಅನಿಲ್ ನಿಶಾನಿ ಇದ್ರು, ವಕೀಲ ಚಿದಾನಂದ್, SPP ಪ್ರಸನ್ನ ಕುಮಾರ್ ಕೂಡ ಇದ್ರು, ASPP ಸಚಿನ್ ಪಾತ್ರ ಕೂಡ ಮಹತ್ವವಾಗಿದ್ದು, ಇವರೆಲ್ಲರೂ ಕೂಡ ಸರ್ಕಾರಿ ವಕೀಲರು, ಅರ್ಥಾತ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸುಪ್ರೀಂ ತೀರ್ಪಿನ ಬಳಿಕ ಇವರು ವಕೀಲರಿಂದ ಫೋಟೋಗೆ ಪೋಸ್ ನೀಡಲಾಗಿತ್ತು. ಈ ವಕೀಲರ ತಂಡದ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ದರ್ಶನ್ ಜಾಮೀನು ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಅವರೇ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ 6 ತಿಂಗಳು ಕಳೆದ ನಂತರ, 6 ತಿಂಗಳು ಕಳೆದ ನಂತರ ದರ್ಶನ್ ಮೆಡಿಕಲ್ ಕಾರಣಗಳನ್ನು ಮುಂದಿಟ್ಟುಕೊಂಡು ಜೈಲಿನಿಂದ ಹೊರಗೆ ಬರೋದಕ್ಕೆ ಸರ್ಕಸ್ ಮಾಡ್ತಾ ಇದ್ರು. ಇನ್ನು ದರ್ಶನ್ ಪರ ವಕೀಲರು ಆ ಸರ್ಕಸ್ಸಿಗೆ ಬೆಂಬಲ ಕೊಡುವಂತೆ ದರ್ಶನ್ ಆರೋಗ್ಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹಂಗೂ ಹಿಂಗೂ ಅಂತ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನು ಪಡ್ಕೊಂಡ್ರು. ರೆಗ್ಯುಲರ್ ಬೇಲ್ ಅಲ್ಲ, ಷರತ್ತುಬದ್ಧ ಜಾಮೀನು. ಆ ಷರತ್ತುಬದ್ಧ ಜಾಮೀನಿಗೆ ಎಷ್ಟು ದಿವಸ ಟೈಮ್ ಇರುತ್ತೆ ಅಂತ ಕೇಳಿದ್ರೆ, ಒಂದು ನಿಶ್ಚಿತ ಸಮಯವನ್ನು ಕೊಡಲಾಗಿರುತ್ತೆ. ಆ ಸಮಯ ಕಳೆದ ನಂತರ ಏನು ಕಂಡೀಷನ್ ಬೇಲ್ ಎಕ್ಸ್ಪೈರ್ಡ್ ಆಗುತ್ತೆ. ಅದಾದ ನಂತರ ಆ ಮರು ಜಾಮೀನು ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಅದರ ವಿಚಾರಣೆ ಮೊನ್ನೆ ನಡೀತು. ಮೊನ್ನೆ ನಡೆದಾಗ ಹೈಕೋರ್ಟನ್ನು ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟು. ನಾನಾ ಕಾರಣಗಳನ್ನು ಮುಂದಿಟ್ಕೊಂಡಿತ್ತು. ಜಾಮೀನು ಕೊಡೋದಕ್ಕೆ ಸಮರ್ಥ ಕಾರಣವನ್ನೇ ನೀವು ಪಡೆದುಕೊಂಡಿಲ್ಲ. ಜಾಮೀನು ಕೊಡಬಹುದಾದ ವ್ಯಕ್ತಿತ್ವ ಆಗಿತ್ತ ದರ್ಶನ್ ರವರದ್ದು. ಅವರ ಪ್ರಕರಣದ ತೀವ್ರತೆಯನ್ನು ಕಂಡು ಕೂಡ ನೀವು ಹೆಂಗೆ ಜಾಮೀನು ಕೊಟ್ರಿ? ಸ್ವತಂತ್ರವಾಗಿ ಅವರನ್ನು ಹಾರಾಡೋದಕ್ಕೆ ಬಿಟ್ಟಿದ್ರಲ್ಲ, ಯಾಕೆ? ಈ ಎಲ್ಲ ಪ್ರಶ್ನೆಗಳನ್ನು ಕಾನೂನು ಭಾಷೆಯಲ್ಲಿ ಮುಂದಿಡ್ತು. ಅದಾದ ನಂತರ ಅವರಿಗೆ ನೀಡಿದ್ದ ಬೇಲ್ ಕ್ಯಾನ್ಸಲ್ ಆಯಿತು. ಪಾಪ ಬೇಲ್ ಮುಂದುವರಿಯುತ್ತೆ ಅಂತ ಕಾನ್ಫಿಡೆನ್ಸಲ್ಲಿ ಅದೆಲ್ಲೋ ಕುದುರೆ ಖರೀದಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅದಕ್ಕೂ ಬೆಂಕಿ ಇಟ್ಟಂಗೆ ಆಯಿತು. ಪವಿತ್ರ ಗೌಡ ಪೋಸ್ಟ್ ಮಾಡ್ಕೊಂಡು ಪಾಪ ಎಲ್ಲಿಗೋ ಹೊಂಟಿದ್ರಂತೆ. ಅವರು ಮಂಡ್ಯನೋ ಮೈಸೂರು ಎಲ್ಲಿಗೋ ಹೊರಡ್ತಾ ಇದ್ರಂತೆ. ಅಷ್ಟೊತ್ತಿಗದಾಗಲೇ ಆಘಾತಕಾರಿ ಸುದ್ದಿ, ನಿಮ್ಮ ಬೇಲ್ ಕ್ಯಾನ್ಸಲ್ ಆಗಿದೆ. ನಿಮ್ಮ ಕೈಯಲ್ಲಿ ಇಡ್ಕೊಂಡಿರೋದನ್ನೆಲ್ಲ ಕೆಳಗಿಟ್ಟು ನಿಮ್ಮ ಹಳೇ ಡ್ರೆಸ್ನ ಹಾಕ್ಕೊಂಡು ನಮ್ಮ ಸರ್ಕಾರಿ ಜೀಪ್ಗಳು ಬರ್ತಾವೆ, ಹತ್ಕೊಂಡು ಸೀದಾ ಅವ್ರು ಕರ್ಕೊಂಡು ಹೋಗೋ ಜಾಗಕ್ಕೆ ಹೋಗ್ಬಿಡಿ ಅನ್ನೋ ಸಂದೇಶ ಬರುತ್ತೆ. ಅದಾದ ನಂತರ ನಡೆದಂತಹ ಸರ್ಕಾರಿ ಹೈಡ್ರಾಮಾಗಳು ನಿಮಗೆ ಗೊತ್ತೇ ಇದೆ. ದರ್ಶನ್ ಹುಡುಕಾಟಕ್ಕೆ 3 ಪೊಲೀಸ್ ತಂಡ, ಪವಿತ್ರ ಗೌಡ ಇದ್ದ ಜಾಗಕ್ಕೆ ಒಂದಷ್ಟು ಅಧಿಕಾರಿಗಳು, ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೂಷು, ಹೀಗೆ ಹಾಗೆ ಅಂತ ಒಂದಷ್ಟು ಆರೋಪಿಗಳನ್ನು ಸೆರೆ ಹಿಡಿಯೋದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡು ಸಂಬಂಧಪಟ್ಟಂಥ ಆರೋಪಿಗಳನ್ನು ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಎಲ್ಲರೂ ಸಿಕ್ಕಿದ್ರು. ಈಗ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಈಗ ಅವರ ಪ್ರಕರಣ ಅಂಡರ್ ಟ್ರಯಲ್ನಲ್ಲಿದೆ. ಆ ಟ್ರಯಲ್ ಆಗಿ ಒಂದು 6 ತಿಂಗಳ ಒಳಗಾಗಿ ಮತ್ತೆ ಆ ಪ್ರಕರಣದ ಅಂತಿಮ ತೀರ್ಪು ಹೊರಬರುತ್ತೆ. ಆಗ ಈ ಎಲ್ಲ ಆರೋಪಿಗಳು ಖುಲಾಸೆಗೊಳ್ತಾರೋ ಅಥವಾ ದೋಷಿಗಳು ಅಂತ ಸಾಬೀತಾಗ್ತಾರೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.